ಇಟ್ಟಾನ ಮೂಗಿನ ತೆಳಗ ಮೀಸಿ ಇಟ್ಟಾನ ಇಟ್ಟಾನ ಮೀಸಿ ತೆಳಗ ತುಟಿ ಇಟ್ಟಾನ ಇಟ್ಟಾನ ಬಾಯಾಗ 32 ಹಲ್ಲು ಇಟ್ಟಾನ ಇಟ್ಟಾನ ಅವತ್ತು ನಡುವೆ ನಾಲಿಗೆ ಇಟ್ಟಾನ. ಏನ್ ಮಾಡ್ಯಾನ? ಇಲ್ಲ ಹಲ್ಲಿನ ನಡುವೆ ನಾಲಿಗೆ ಇಟ್ಟಾರ. ಮತ್ ಮೆಟ್ಟ ನಿನಗ 32 ಹಲ್ಲ ಹಲ್ಲಿನ ಕಡೆ ಹೋಗ್ಬೇಡಿ ತೆಗೆದು ಬಾಳ್ದಾಣಿಗೆ ಅದ. ಯಾಕ 32 ಹಲ್ಲಿ ಮೀಟಿಂಗ್ ಮಾಡಿ ನಾಲಿಗೆ ಬೈತೀವ ತೊಮ್ಮಿ. ಏನಂತ? ನಾವು 32 ಮಂದಿ ಒಕ್ಕಟ್ಟದೇವಿ. ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ನಮ್ಮ ಬಾಯಾಗ ಶಕ್ರ ಮಕ್ಕಳ ಒಂದರದಾಗ ಯಾಟು ತುಂಡತೀವು. ಏನು ಹಲ್ಲ ಅಲ್ಲ ನಾಲಿಗೆ ಏನತ್ತರಿಪ್ಪ? ಅವಾಗ ಜ್ಞಾನಿಗೆ ಹೆಂಗ್ ಉತ್ತರ ಕೊಟ್ಟವ್ ನೋಡು ಹಲ್ಲಿಗೆ. ಏನ ನೀವು 32 ಮಂದಿ ಒಕ್ಕಟ್ಟದನ ಅಂತೇಳಿ ಅಪ್ಪಡ್ರಿ ಬಹಳ ಮಂದಿ ಆದಿನಂತೇಳಿ ಬಹಳ ಹಾರಾಡಿಬ್ಯಾಡ್ರಿ ಮಕ್ಕಳಿಗೆ. ಹಾ ಹೌದ. ಏನಂತ ಹಲ್ಲ ಹಲ್ಲಿಗೆ ನಾಲಿಗೆ ಏನತ್ತದ? ಬಹಳ ಮಂದಿ ಅಂತೇಳಿ ಹಾರಾಡಿಬ್ಯಾಡ್ರಿ. ಈ ನ್ಯಾಲಿಗೆ ನಿಂದ ಕೆಟ್ಟ ಶಬ್ದ ಒಂದೇ ಕೊತ್ತವರಿಗೆ ಮಾತಾಡಿದ್ರೆ ಎದ್ದು ಮಂದಿ ಬಿಟ್ರ 32 ಮಂದಿ ಒಮ್ಮೆ ಕಡೆಗೆ ಆದಿರ್ತಿತ್ತು. ಹೌದು 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 ಹೆಂಗತ್ತೀನಿ ಇದ್ರ ಹೌದು ಬರೋಬರಿ. ಪರಮಾತ್ಮ ನೋಡಿ ಹೆಂಗ ಏನ್ ಮಾಡ್ಯಾನ? ದಿನನಿತ್ಯವಾಗಿ ತೆರೆಯನ್ನು ಕೂದಲು ಬೆಳೆ ಹಂಗಿಟ್ಟಾನ. ಹಾ ಬೆಳಿತಾವ್. ಕೈಯನ್ನ ಕಾಲನು ಉಗುರಿ ಬೆಳಿತಾವ. ಹಾ ಬೆಳಿತಾವ್. ಕೈಯನು ಕಾಲನು ತೆರೆಯನ್ನು ಕೂದಲು ಬೆಳೆದಂಗ ಪರಮಾತ್ಮದ ದಿನನಿತ್ಯವಾಗಿ ಹಲ್ಲು ಬೆಳಿತೀವ ಅಂದ್ರೆ ಬಾಯಾನು ಹಲ್ ಬೆಳೆದ್ರೆ ಉಣದ ಯಾಕೆ ಹೋಗುಳಿ? ಅಂಡಾಪಟ್ಟಿ ಇಟ್ಟು ಹಲ್ ಬಾಂಬಂದ್ ಹೆಂಗ್ ಉಣದು ಮಾರ? ಯಾಕಂತ ಕೇಳಿದ್ರೆ ಪರಮಾತ್ಮ ಮಾಡ್ತಕ್ಕಂತ ಕೆಲಸ ಪರಮಾತ್ಮ ಶಾಣ್ಯಾನ ಬಾಳ ಶಾಣ್ಯನವ. ಅಂಡಾಪಟ್ಟಿ ಶಾಣ್ಯಾನ. ಯಾರಿಗೇನು ಕೊಡ್ಬೇಕು ಎಲ್ಲಿ ಇಡ್ಬೇಕು ಅಂತ ಶಕ್ತಿ ಅದ ಅವನಂತಿಲ್ಲ ಐತಿ ಐತಿ ಐತಿ. ಇವ್ ಕೂದಲು ಬೆಳ್ತಾವ ಇಬ್ಬರು ಬಂದ್ ಮಾಡ್ಬೇಕಂತೇಳಿ ಯಾವ ಗುರುವಿಗೆ ಬಂದ್ ಮಾಡಕ್ ಬಂದದ ಇದು? ಹೌದು. ಇದು ಕೂದಲು ಬೆಳಿತಾವ ಎಲ್ಲ ಬೆಳಿತಾವ ಅಂತ ಹೇಳ್ದಿ. ನಮ್ಮಲ್ಲಿ ಒಬ್ಬನಿಗೆ ತಲೆ ಕೂದಲು ಇಲ್ಲ, ಅವನಿಗೆ ಮರ್ತಿಲ್ಲ ಪರಮಾತ್ಮ ಮಗವ. ನೀನು ಒಂದ್ ಏನಾದ್ರು ತಿಳಿಯಲ್ರಪ್ಪ ಈ ಮಗನಿಗೆ. ಹಾ ಹೇಳ ಯಾರು ಹುಚ್ಚಂದಿರ ಯಾಕ? ದೇವರ ನಿನಗೆ ಹೇಳಿನಲ್ಲ, ಹೇಳ. ದೇವರ ಮನಸ್ಸು ಮಾಡದಂದ್ರೆ ನಿನ್ನ ಎಲ್ಲಿ ಒಯ್ಬೇಕು ಅಲ್ಲಿ ಒಯ್ದಿಡ್ತಾನ. ಹೋಗುದಾಯ್ತಪ್ಪ. ಕೂದಲ ಯಾಕೆ ಮಾಡಿಲ್ಲ ಅವನಿಗೆ ಕೇಳಿನ? ಕೂದಲ ನಮ್ಮಲ್ಲಿ ಬರೀ ಗೋಳ ಬಸಲಿಂಗ ಇದ್ದಕ್ಕೆ ಅದನ್ನ ಒಬ್ಬ ಅವನು ಹಿಂದಿನ ಜನ್ಮ ಕರ್ಮ ಮಾಡಿದವ. ಕರ್ಮ ಏನ್ ಕರ್ಮ ಮಾಡಿದ ಗೊತ್ತೇನು? ಏನ? ಹುಡುಗರು ಗೋರಿ ಯಾವಾಗಲೂ ಜಗಳ ತಗೊಂಬಂದ ತೆರೆಯನ್ನು ಕೂದಲ ಹಿಡಿದು ಜಗ್ಗಿ ಹಾಕಿದವ. ಯಾವಾಗ್ರಿ ಹನುಮಂತ ಹನುಮಂತ ಬಿಸಿಲಂಗಳಿ ಯಾವಾಗ ಜಗಳ ತಗೊಂಡು ನೋಡಿ ತೆರೆಯನ್ನು ಕೂದಲ ಹಿಡಿದು ಜಗ್ಗಿ ಹಾಕ್ತಿದ. ಅವಾಗ ಪಾರ್ವತಿ ಪರಮೇಶ್ವರ ಕೈಲಾಸದಾಗ ವಿಚಾರ ಮಾಡಿದ್ರು. ಏನಂತ? ಮತ್ತೆ ತೆರೆಯನ್ನು ಕೂದಲ ಹಿಡಿದು ಜಗ್ಗಿ ಆಗ್ತದ ಯಾಕೆ ಹಿಂಗ ಅಂದ್ಕೊಂಡೆ? ಅದು ಹಂಗೆ ನಡೆದವ. ಹಂಗೆ ಮಾಡ್ತದ ಕೀಟಕ. ಕೀಟಕದ ಸ್ವಲ್ಪ ಕಣ್ಣಿಗೆ ಕುಟ್ಟಿತ್ತದು. ಅವಾಗ ಏನಂತ ಕೇಳಿದ್ರ ಪರಮಾತ್ಮ ಅಂತ ಅದನ್ನ ಕೈ ಹಿಡಿದ ಕಣ್ಣರ ಕೊಡು ಮತ್ತೆ ಕುದುರೆ ಜಗದ್ ಬಿಡ್ತದ ಅಂತಂದಕ್ಕೆ ಪಾರ್ವತಿ ಪರಮಾತ್ಮ ಅಂದ ನಿನಗೆ ಗೊತ್ತಾಗಲ್ಲ ಸುಮ್ಮಿರ್ಲಿ ಹಂಗೆ ಅಂದ ಕೂಡ ನೀವು ಬಂದ ಪರಮಾತ್ಮ ಏನಂದ? ಏನ ಕಣ್ಣು ಕೊಡ್ತೀನಿ ಕರೆ ನೀವು ಅಂತ ಹಾಡ ಅಂದವ ಪಾರ್ವತಿಗೆ. ಪರಮಾತ್ಮನ ಮಾತು ಕೇಳಿದೆ ನಾ ಕೊಡ್ಬೇಕಂದ್ರು ಅವಾಗ ಪರಮಾತ್ಮ ಸಹಿತ ಪಾರ್ವತಿ ಮಾತು ಕೇಳ್ದ. ಕೇಳೇನಲ್ ಮತ್ ನಾವ್ ಮಾತು ಅದ್ರ ಕಾಲಾಗಿ ಈಗ ಹ್ಯಾಂಡ್ರ ಮಾತು ಕೇಳ್ತೇವ ಲೋಗುಳೆ. ನೀ ಕೇಳೋಲ್ಲ ನೀನು ಕೇಳ್ತೇವ. ಅವಾಗ ಏನೈತೆ ಕೇಳಿದ್ರ ಏನೈತ್ರಿಪ್ಪ? ಪರಮಾತ್ಮ ಬಂದು ತಿರ್ಯಾಣ ಕೂದಲ ಹಿಡಿದಂತ ಕುಡ್ಕೊಂಡಿದ್ದು ಅದಕ್ಕ ಕಮಾಂಡದಾಗ ನೀರು ತಂದು ಹೊಡೆದು ಕುಡಿ ಮೋತಿಗೆ ಹೊಡೆದ ಹೊಡೆದವ. ಯಾನ ಬೇಕು ಏನಂದ? ನನ್ನ ಮೇಲೆ ಯಾರಂಡಿ ಮಗ ಹುಚ್ಚಿ ಹೊಯ್ದವ ಊಟ ಪಾರ್ವತಿ ಅಂದ. ಪಾರ್ವತಿ ಪರಮಾತ್ಮ ಅಂತಾನ ನಿನ್ನ ಮಾತಿಗೆ ನಾನು ರಂಡಿ ಮಗ ಬಿಡು. ಅವಾಗ ಪರಮಾತ್ಮ ಅಂತ ಪಾರ್ವತಿ ಅಂತ ಇದು ಹಿತ್ತ ನಾನು ಮತ್ತೆ ಕಣ್ಣು ಬಿಡು ಅಂದ ಕೂಡ ಇದಕ್ಕೊಂದು ಶ್ರಾಪ್ ಕೊಡ್ತೀನಿ ಅಂತ ಪರಮಾತ್ಮ ಶ್ರಾಪ್ ಕೊಟ್ಟಿ ಏನಂದ? ಮುಂದಿನ ಜನ್ಮದಾಗ ಕೂದಲ ಹಿಡಿದ ಕಚ್ಚಾಲತ್ತಿನ ನಿನ್ನ ಕೈಯಾಗ ಕೂದಲ ಬರಬಾರತ್ತೆ ಶ್ರಾಪ್ ಮಾಡಿ ಅವರು ಪರಮಾತ್ಮ. ಕೂದಲು ಬಂದಿಲ್ಲ ಅದ್ರ ಕಾಲಾಗದು ಎಲ್ಲಿ ತಾವೆಲ್ಲ ಬಹಳ ಸಂತೋಷ ದೇವ್ರು ನಾನು ನಂಬಿಕೆ ಇಟ್ಕೊತೀನಿ ಅಂತ ಮಾತಾನೆ ಹೇಳಿ ಈಗ ಬಹಳ ಮಾತಾಡೋದೇ ನೋಡಿ ಚಾಲ ಹಾಡಿ ಒಂದು 4 ನೋಡಿ ಚಾಲ ಹಾಡಿ ಮುಂದೆ ನಮ್ಮ ಪುಂಡ್ಲಿಕ್ ಮಹಾರಾಜರಿಗೆ ಪಾಳಿ ಹೋಗದ ಸಂಸ್ಥೆ ಬಂದದವರಿಗೆ ನಾನು ಫಸ್ಟ್ ಸಂಘನಾಗ ನಾವು ಸಣ್ಣವರು ಚಿಕ್ಕ ಮೇಳ ಅಂತ ನೋಡಿ ಸಂಸ್ಥೆ ಬಂದದವ್ರಿಗೆ ಬಹಳ ಮತ್ ನಾವು ದೈವಕ್ಕೆ ಸಣ್ಣವ್ರೆ ಹೋಗ್ಬಿಳಿ ನಿಮಗೆ ಸಣ್ಣವರೆಲ್ಲ ಹಾಡೋರಿಗೆ
ದೈವಕ್ಕೆ ನಾವು ಯಾವಾಗಲೂ ಸಣ್ಣವ್ರಿ. ಅಂತ ಅಕ್ಕ ಮಾರಿ ಹೇಳ ಏನಂತ ಮಾತ ಏನಂತ ಏನಪ್ಪ? ಎನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಕ್ಕಿಂತರು ಹಿರಿಯರಿಲ್ಲ ಕೇಳ ಅಂತ ಅಕ್ಕ ಮಾರಿ ಹೇಳಿ ಮಾತು ನಾ ಹೇಳಿದಲ್ಲಿದು. ಹೌದು ಹೌದಾ? ಎನಕ್ಕಿಂತ ಕಿರಿಯರಿಲ್ಲ ಶಿವಭಕ್ತರಕ್ಕಿಂತಲೂ ಹಿರಿಯರಿಲ್ಲ ಹೇಳ. ಹೇಳಲ್ಲ. ಹಾ. ಮತ್ ನೀವು ಬಂದು ಸಣ್ಣವರು ದೊಡ್ಡವರು ಇದ್ರಾಗ ಯಾನಾದ್ರಿ ಗುರುಜಿಯವ್ರ? ಹೌದು, ನಾವು ದೈವಕ್ಕೆ ಸಣ್ಣವ್ರ ಅಂತ ಹೇಳೇವಿ, ನಿಮಗೆ ಸಣ್ಣವ್ರ ಅಂತ ಹೇಳಿಲ್ಲ. ಸಣ್ಣವರು ದೊಡ್ಡವ್ರ ವಿಷಯ ಇದ್ರೆ ಬಹಳ ಸಣ್ಣವ್ರ ದೊಡ್ಡವ್ರ ಬಗ್ಗೆ ಬಂದ್ರೆ ಮತ್ತೆ ಮುಂದಿನ ಸಮಯ ಮಾತಾಡೋ ಬಹಳ ಬೇಸರ ಆಗಬಾರ್ದು, ಬೇಸರ ಆಗ್ಬಾರ್ದು ಮಂದಿಗೆ. ಆಗ್ಬಾರ್ದು ಅಂತ ಮಾತು ಹೇಳಿ ಹೌದು. ಈಗ ನಾಲ್ಕು ಚಾಲ ಹಾಡಿ ಕಲಾವತಿ ಪಾಳೆ ಹೋಗ್ತಾರೆ. ಹಿಂಗೇನು ವಿಷಯ ಅಂತಂತೆ ಕಾಪಾಡ್ತೇವೆ ತಮಗೆಲ್ಲರಿಗೆ ಶಿವ. ಆಯ್ತ್ 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 ಆಯ್ತ್